ಐವತ್ತರ ದಶಕದಲ್ಲಿ ಕನ್ನಡ ಸಿನಿಮಾ ಇತಿಹಾಸದಲ್ಲಿ ಎಂದೂ ಮರೆಯಕ್ಕಾಗಿರುವಂತಹ ಒಂದು ಹಾಡು ಜಿ.ಕೆ. ವೆಂಕಟೇಶ್ ಅವರ ಸಂಯೋಜನೆ. ಜಿ.ಕೆ.ವಿ ಬಗ್ಗೆ ಮತ್ತು ಕಸ್ತೂರಿ ನಿವಾಸದ ಬಗ್ಗೆ ಅವ್ರ ಬಗ್ಗೆ ಹೇಳೋಷ್ಟು ನನಗೆ ಬೆಳವಣಿಗೆ ಏನೂ ಇಲ್ಲ, ತಿಳುವಳಿಕೆನೂ ಇಲ್ಲ. ಬಟ್ ಏನಂತಂದರೆ ಹಾಡು ಕೇಳಿದ್ಮೇಲೆ ಅನುಭವಿಸ್ತಿದ್ದೇವಲ್ಲ, ಈ ಸಾಂಗ್ ನಾನು ಕೇಳಿದ ತಕ್ಷಣ ಅನಿಸೋದು ಇದು ಖಂಡಿತವಲ್ಲೂ ಒಂದು ಪ್ಯಾಥೋಟಿಕ್ಕಾಗಿ ಕಂಪೋಸ್ ಮಾಡಿರೋಂಥ ವಿಚಾರ. ಬಟ್ ಅದನ್ನು ರೊಮ್ಯಾಂಟಿಕ್ ಡುಯೆಟ್ಗೆ ಮ್ಯಾಚ್ ಮಾಡೋಕ್ಕೋಸ್ಕರ ಆ ಕಂಪೋಸಿಷನ್ನಲ್ಲಿ ಆ ಬಿ ಜಿ ಎಮ್ಸ್ ಬಂದಾಗ ಚೇಂಜ್ ಓವರ್ ಮಾಡಿರೋದು. ಆಮೇಲೆ ಇದೊಂದು ಚಾಲೆಂಜಿಂಗ್ ಆ್ಯಕ್ಚುಲಿ. ಯಾಕೆ ಪ್ಯಾಥೋ ನಂಬರ್ನ ಡ್ಯುಯೆಟ್ಗೆ ಮಾಡಬಾರ್ದು ಅಂತ. ಯಾಕಂದರೆ ಒಂದು ಡ್ಯುಯೆಟ್ ಅಂದ ತಕ್ಷಣ ಸಿನಿಮಾದಲ್ಲಿ ಒಂದೇ ಫಾರ್ಮೆಟ್ ಇರುತ್ತೆ. ಡ್ಯುಯೆಟ್ ಸಾಂಗ್ ಬಂದ ತಕ್ಷಣ ಸಿಗಾಕೋತೀವಿ, ಅದನ್ನು ಬೇರೆ ಬೇರೆ ರೀತಿ ಹೇಳ್ತಾನೆ ಇರಬೇಕು. ಸೊ ಇದು ಅವಾಗಲೇ ಜಿ.ಕೆ.ವಿ ಅವರು ಒಂದು ಪ್ಯಾಥೋಟಿಕ್ನ ತಗೊಂಡು ಡ್ಯುಯೆಟ್ ಥರ ಕನ್ವರ್ಟ್ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ರೊಮ್ಯಾಂಟಿಕ್ ಆಗಿ. ಅತ್ತ ಹಿಂದಿ ಕಡೆ ನಾವು ಮತ್ತೆ ಮುಖ ಮಾಡಿದ್ರೆ ಅಲ್ಲಿ ಶಂಕರ್ ಜೈ ಕಿಶನ್ ಕಮರ್ಷಿಯಲಿ ಸೂಪರ್ ಹಿಟ್ ಆದಂಥ ಚಿತ್ರಗಳನ್ನು ಕೊಟ್ಟರು. ಶ್ರೀ 420, ಆವಾರ, ಒಂದು ಮೆಲೋಡಿ ಜೊತೆಗೆ ಹೊಸದೊಂದು ಟ್ರೆಂಡ್ ಶುರು ಮಾಡಿದ್ರು. ಅದರ ನಂತರ ಆರ್ ಡಿ ಬಗ್ಗೆ ಮಾತಾಡಿದ್ರು, ಪಂಚಮದಾ ಬಗ್ಗೆ ಮಾತಾಡೋದಾದ್ರೆ ಅಂದರೆ ಅವರು ನನಗೆ ಗೊತ್ತಿರೋಂಗೆ ಅವ್ರು ಮಾಡಿದ ಹಾಡೆಲ್ಲ ಅವ್ರು ಮೋಸ್ಟ್ಲಿ ಅವಾಗಲೇ ಡಿಸೈಡ್ ಮಾಡಿದ್ರೇನೋ 50 years ಆದ್ಮೇಲೂ ಈ ಹಾಡು ಹೊಸದಾಗಿ ಕೇಳಬೇಕು ಅಂತ ಡಿಸೈಡ್ ಮಾಡಿ ಕಂಪೋಸ್ ಮಾಡಿದ್ದಾರೆ ಅನ್ಸುತ್ತೆ. ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ, ಅದು ನಿಜ ಆಗಿದೆ. ನೀವು ಅವ್ರದ್ದು ಯಾವ್ದನ್ನ ಸಾಂಗ್ ತಗೊಳ್ಳಿ, ಆ್ಯಂಡ್ ಹೀ ಈಸ್ ದ ಫಸ್ಟ್ ಕಂಪೋಸರ್ ಆ ಸಾಂಗ್ನ ಪಿಕ್ ಮಾಡಿ ರೀಮಿಕ್ಸ್ ಮಾಡಬೇಕು ಅನ್ಸಿದ್ದು. ಸೊ ಇವಾಗ ರೀಮಿಕ್ಸ್ ಅಂತ ಇಂಡಿಯಾನಲ್ಲಿ ಸ್ಟಾರ್ಟ್ ಆಗಿದ್ದೆ ಫಸ್ಟ್ ಆರ್ ಡಿ ಬರ್ಮನ್ ಅವ್ರ ಸಾಂಗ್ ಮೂಲಕನೇ ಅಂತಂದ್ರೆ ನೀವು ಯೋಚನೆ ಮಾಡಿ ಇವತ್ತಿನ ಮಿಕ್ಸ್ಗೆ ಅದು ಮ್ಯಾಚ್ ಆಗ್ತಾ ಇದೆ. ಸೊ ಅವ್ರು 100% ಡಿಸೈಡ್ ಮಾಡಿ ಕಂಪೋಸ್ ಮಾಡಿದ್ದಾರೆ ಅನ್ಸುತ್ತೆ. ಅವ್ರದ್ದು 1942 ಲವ್ ಸ್ಟೋರಿವರೆಗೂ ದೇರ್ ಇಸ್ ನೋ ಆಪ್ಷನ್. ಅವ್ರಿಗೆ ಆಪ್ಷನ್ನೇ ಇಲ್ಲ. ಆಮೇಲೆ ಇನ್ನೆಷ್ಟು ಹೇಳೋದು ಕಮ್ಮಿ ಆದ್ರು. ಆಮೇಲೆ ನೋಡಿ ಮೇರೆ ನೈನಾ ಅಂತ ಒಂದು ಮೆಲೋಡಿ ಹಿಟ್ಟು ಕೊಟ್ಟಂತ ವ್ಯಕ್ತಿ ಜೈ ಜೈ ಶಿವಶಂಕರ್, ದಮ್ ಮಾರೋ ದಮ್, ಈ ತರದ ಹಾಡುಗಳನ್ನು ಕೂಡ ಹಾಡ್ತಾರೆ. ನಾವು ಎಂತ ಅದ್ಭುತವಾದಂತಹ ಕಂಪೋಸಿಂಗ್. ಆಮೇಲೆ ಈ ಒಂದು ಮಾಸ್ ಟ್ರೆಂಡ್ ಸ್ಟಾರ್ಟ್ ಮಾಡ್ತಾರೆ ಹರೇ ರಾಮ ಹರೇ ಕೃಷ್ಣದಿಂದ. ಆ ಚಿತ್ರದ ಒಂದು ಹಾಡನ್ನು ನಾವು ಕೇಳಿದ್ವಿ. मिट जाए हम बोलो सुबह शाम हरे कृष्णा हरे राम हरे कृष्णा हरे राम दम मारो दम मिट जाए हम बोलो सुबह शाम हरे कृष्णा हरे राम Hare Krishna Hare Ram Hare Krishna Hare Ram ta 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 hey ta 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 दुनिया ने हमको दिया क्या, दुनिया से हमने लिया क्या, हम सबकी परवाह करें क्यों, सबने हमारा किया क्या, दुनिया ने हमको दिया क्या, दुनिया से हमने लिया क्या, हम सबकी परवाह करें क्यों, सबने हमारा किया क्या. दम मारो दम मिट जाए गम बोलो सुबह शाम हरे कृष्णा हरे राम कृष्णा हरे राम हरे कृष्णा हरे राम हरे कृष्णा हरे राम. ಗುಂಡೆ ಇಲ್ಲದೆ ದಮ್ಮೆ ಇಲ್ಲದೆ ನಶೆ ಏರ್ಸೋಕ್ಕೆ ಸಾಧ್ಯವ ಅಂದರೆ ಈ ಹಾಡು ನೆನಪಾಗತ್ತೆ. ನಶೆ ಏರಿಸುವ ಮತ್ತು ಬರೆಸುವ ಇನ್ನಷ್ಟು ಹಾಡುಗಳಿದೆ. ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ನ ಫಿಲ್ಮ್ ಮ್ಯೂಸಿಕ್ಗೆ ತಂದಿದ್ದು, ಕ್ಲಿಯರಾಗಿ ತಂದಿದ್ದು, ಟೆಕ್ಸ್ಟ್ ಬುಕ್ ಪ್ರಕಾರ ಹಿಂಗೆ ಇರಬೇಕು ಅಂತ ತಂದಿದ್ದು ಇಳೆಯರಾಜ ಅವರೇ.